ಬಂಧುಗಳೇ ನಮಸ್ಕಾರ, ಹೇಗಿದ್ರೆ ನೀವೆಲ್ಲರೂ. ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ. ಬಂಧುಗಳೇ, ಇವತ್ತು ಜಗತ್ತಿನಲ್ಲಿ ಅತಿ ಹೆಚ್ಚು ಚರ್ಚೆ ಆಗ್ತಿರುವಂತಹ ವಿಚಾರ ಅಂದ್ರೆ ಅದು ಇರಾನ್ಗೆ ಸಂಬಂಧಪಟ್ಟ ಹಾಗೆ. ಭಾರತ ಮತ್ತು ಇರಾನ್ ಸಂಬಂಧದ ಬಗ್ಗೆ ನಾವು ಮಾತಾಡ್ತಾ ಹೋಗೋಣ. ಅದಕ್ಕೂ ಮುನ್ನ ಭಾರತಕ್ಕೆ ಇರಾನ್ ಯಾಕೆ ಮುಖ್ಯ ಅಂದ್ರೆ, ನೀವು ಇಲ್ಲಿ ಮ್ಯಾಪ್ ಅಲ್ಲಿ ಗಮನಿಸ್ತಾ ಇದ್ದೀರಿ, ಕಾಣ್ತಿದೆ ಅಂತ ಅನ್ಕೊಳ್ತೀನಿ. ಚಬಹಾರ್ ಎನ್ನುವಂತ ಒಂದು ಪೋರ್ಟ್ ಅನ್ನ ಗಮನಿಸ್ತಾ ಇದ್ದೀರಿ, ಅಥವಾ ಚಬಹಾರ್ ಬಂದರನ್ನ ಗಮನಿಸ್ತಾ ಇದ್ದೀರಿ. ಇದು ಭಾರತಕ್ಕೆ ಬಹಳನೇ ಮುಖ್ಯ. ಭಾರತ ಇದೇ ಚಬಹಾರ್ನ ಮೂಲಕವಾಗಿ ಅಫ್ಘಾನಿಸ್ತಾನವನ್ನು ತಲುಪುತ್ತೆ, ಜೊತೆಗೆ ಇರಾನ್ ಅನ್ನು ಸರ್ವೇ ಸಾಮಾನ್ಯವಾಗಿ ತಲುಪುತ್ತೆ. ಅದಾದ ಬಳಿಕ ಅಫ್ಘಾನಿಸ್ತಾನವನ್ನು ತಲುಪುತ್ತೆ, ಹಾಗೆ ಮಧ್ಯ ಏಷ್ಯಾ ರಾಷ್ಟ್ರಗಳನ್ನು ತಲುಪುತ್ತೆ, ಹಾಗೆ ರಷ್ಯಾವನ್ನು ಕೂಡ ತಲುಪುತ್ತೆ. ಈ ಹಿಂದೆ ಏನಾಗ್ತಿತ್ತು ಅಂದ್ರೆ, ಭಾರತ ಅಫ್ಘಾನಿಸ್ತಾನವನ್ನು ತಲುಪಬೇಕು ಅಂದ್ರೆ ಭೂಮಾರ್ಗದ ಮೂಲಕವಾಗಿ ಇದ್ದಂತ ಆಪ್ಷನ್ ಕೇವಲ ಪಾಕಿಸ್ತಾನ ಮಾತ್ರ. ಪಾಕಿಸ್ತಾನ ಮತ್ತು ಭಾರತ ನಡುವಿನ ಸಂಬಂಧ ನಿಮ್ಮೆಲ್ಲರಿಗೂ ಕೂಡ ಬಹಳ ಚೆನ್ನಾಗಿ ಗೊತ್ತಿದೆ. ಈಗೇನಾಗಿದೆ ಅಂದ್ರೆ, ಪಾಕಿಸ್ತಾನವನ್ನ ದಾಟಿ ಹೋಗಬೇಕಾದಂತ ಪರಿಸ್ಥಿತಿ ಇಲ್ಲ. ಭಾರತ ಒಂದು ಬೈಪಾಸ್ ಅನ್ನು ಸೃಷ್ಟಿ ಮಾಡ್ಕೊಂಡಿದೆ, ಒಂದು ಬೈಪಾಸ್ ರಸ್ತೆ ಅಂತ ಅಂದ್ಕೊಳ್ಳೋಣ. ಅದು ಎಲ್ಲಿ ಅಂದ್ರೆ ಈ ಚಬಹಾರ್ನ ಮೂಲಕ. ಈಗ ಭಾರತಕ್ಕೆ ಚಿಂತೆ ಆಗಿರೋದು ಈ ಚಬಹಾರ್ ಬಂದರಿಗೆ ಸಂಬಂಧಪಟ್ಟ ಹಾಗೆ. ಡಿಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಅದಕ್ಕೂ ಮುನ್ನ ಇರಾನ್ನ ಇತಿಹಾಸವನ್ನ ಗಮನಿಸಿದಾಗ, 5ನೇ ಶತಮಾನದಲ್ಲಿ ಜೊರಾಸ್ಟ್ರಿಯನ್ ಧರ್ಮ ಇದ್ದಿದ್ದಲ್ಲಿ ಇಸ್ಲಾಂ ಇರಲಿಲ್ಲ. ಅದಾದ ಬಳಿಕ ಯಾವಾಗ ಅರಬ್ರ ದಾಳಿ ಆಯಿತು 5ನೇ ಶತಮಾನದ ಬಳಿಕ, ಆಗ ಅಲ್ಲಿ ಇಸ್ಲಾಂ ಬರುತ್ತೆ. 7ನೇ ಶತಮಾನದ ಸಂದರ್ಭದಲ್ಲಿ ಶಿಯಾ ಮುಸ್ಲಿಮರ ಪ್ರಾಬಲ್ಯ ಅಲ್ಲಿ ಜಾಸ್ತಿ ಆಗುತ್ತೆ. ಆಗ ರಾಜವಂಶಸ್ಥರ ಆಡಳಿತ ಕೂಡ ಶುರುವಾಗುತ್ತೆ. 1925ರ ಸುಮಾರಿಗೆ ಪಹಲವಿ ರಾಜವಂಶಸ್ಥರ ಆಡಳಿತ ಅಲ್ಲಿ ಶುರುವಾಗುತ್ತೆ. ಅವರ ಆಡಳಿತ ಶುರುವಾಗ್ತಾ ಇದ್ದ ಹಾಗೆ ಇರಾನ್ ನಲ್ಲಿ ಒಂದಷ್ಟು ಬದಲಾವಣೆಗಳು ಕೂಡ ಆಗೋಕೆ ಶುರುವಾಗುತ್ತೆ. ಯಾವ ಕಾರಣಕ್ಕಾಗಿ ಅಂದ್ರೆ, ಪಹಲವಿ ರಾಜವಂಶಸ್ಥರು ಅಮೆರಿಕ ಜೊತೆಗೆ ಒಳ್ಳೆ ಸಂಪರ್ಕದಲ್ಲಿದ್ರು, ಹಾಗೆ ಯುರೋಪಿಯನ್ ಕಂಟ್ರೀಸ್ ಗಳ ಜೊತೆಗೆ ಒಳ್ಳೆ ಬಾಂಧವ್ಯವನ್ನು ಇಟ್ಕೊಂಡಿದ್ರು, ವ್ಯಾಪಾರ ಎಲ್ಲ ವಿಚಾರದಲ್ಲೂ ಕೂಡ. ಹೀಗಾಗಿ ಅವರ ರೀತಿಯಲ್ಲಿ ಅಲ್ಲಿ ಪಾಶ್ಚಾತ್ಯೀಕರಣವನ್ನ ಮಾಡೋದಕ್ಕೆ ಶುರು ಮಾಡ್ಕೊಂಡು ಬಿಡ್ತಾರೆ. ಅಂದ್ರೆ ಹೆಣ್ಮಕ್ಳಿಗೆ ಸಂಪೂರ್ಣವಾದಂತಹ ಸ್ವಾತಂತ್ರ್ಯ, ಶಿಕ್ಷಣದ ವಿಚಾರದಲ್ಲಿ, ಮನರಂಜನೆ ವಿಚಾರದಲ್ಲಿ, ಡ್ರೆಸ್ ಧರಿಸುವಂತ ವಿಚಾರದಲ್ಲಿ, ಸ್ಕರ್ಟ್ ಹಾಕ್ತಾ ಇದ್ರು, ಬುರ್ಕಾ ಕಡ್ಡಾಯ ಇರಲಿಲ್ಲ, ಹಿಜಾಬ್ ಕಡ್ಡಾಯ ಇರಲಿಲ್ಲ, ಯಾವುದು ಕೂಡ ಕಡ್ಡಾಯ ಇರಲಿಲ್ಲ. ಎಲ್ಲಾ ರೀತಿಯಾದಂತಹ ಸ್ವಾತಂತ್ರ್ಯವನ್ನು ಕೂಡ ಕೊಡಲಾಗಿತ್ತು. ಮಹಿಳೆಯರು ಎಲ್ಲಾ ರಂಗದಲ್ಲೂ ಕೂಡ ಭಾಗಿಯಾಗ್ತಿದ್ರು, ಎಲ್ಲವೂ ಕೂಡ ಬಹಳ ಚೆನ್ನಾಗಿಯೇ ಇತ್ತು. ಆದ್ರೆ ಏನಾಗ್ಬಿಡ್ತು ಅಂದ್ರೆ, ಅಲ್ಲಿ ಬರ್ತಾ 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 ಅಲ್ಲಿ ಪಹಲವಿ ರಾಜವಂಶಸ್ಥರ ಭ್ರಷ್ಟಾಚಾರ ಜಾಸ್ತಿ ಆಗಿಬಿಡ್ತು. ಆರ್ಥಿಕತೆ ಎಲ್ಲವೂ ಕೂಡ ಡೋಲಾಯಮಾನ ಆಗೋದಿಕ್ಕೆ ಶುರುವಾಗಿಬಿಡ್ತು. ಅಂದ್ರೆ ಸರ್ವಾಧಿಕಾರಿ ಧೋರಣೆ ಅವ್ರದ್ದು ಜಾಸ್ತಿ ಆಗ್ಬಿಡ್ತು. ಮತ್ತೆ ಮತ್ತೆ ಅವರೇ ಅಧಿಕಾರವನ್ನ ಹಿಡಿತಾ ಇರ್ತಾರೆ. ಹೀಗಾಗಿ ತಾವು ಅಂದ್ಕೊಂಡ ರೀತಿಯಲ್ಲೇ ಇರಬೇಕು ಎನ್ನುವಂತ ಭಾವನೆ ಬಂದ್ಬಿಡ್ತು. ಪ್ರತಿಭಟನೆಯನ್ನ ಹತ್ತಿಕ್ಕೋದಕ್ಕೆ ತೀರ ಹಿಂಸಾ ಮಾರ್ಗವನ್ನ ಅನುಸರಿಸ್ತಾ ಇದ್ರು. ಇದೆಲ್ಲವೂ ಕೂಡ ಆಯ್ತಾ. ಆಗ ಎಂಟ್ರಿ ಕೊಟ್ಟಿದ್ದೆ ಈಗಿನ ಇರಾನ್ನ ಸುಪ್ರೀಂ ಲೀಡರ್ ಅಯೋತುಲ್ಲಾ ಖಮೇನಿ. ಈತ ಎಂಟ್ರಿ ಕೊಡ್ತಾ ಇದ್ದ ಹಾಗೆ ಈತ ಒಂದು ದೊಡ್ಡ ಮಟ್ಟಿಗೆ ಒಂದು ಕಿಚ್ಚನ್ನ ಎಬ್ಬಿಸ್ಬಿಡ್ತಾನೆ. ಏನಂತ, ಈ ಇರಾನ್ ಅನ್ನ ಅಮೆರಿಕದ ಗುಲಾಮರನ್ನಾಗಿ ಮಾಡಲಾಗ್ತಾ ಇದೆ, ಯುರೋಪಿಯನ್ ರಾಷ್ಟ್ರಗಳ ಗುಲಾಮರನ್ನಾಗಿ ಮಾಡಲಾಗ್ತಾ ಇದೆ, ನಮ್ಮ ಇಸ್ಲಾಂ ಧರ್ಮ ಏನಿತ್ತು ಅದನ್ನ ಮೂಲೆಗೆ ಸರಿಸಲಾಗ್ತಾ ಇದೆ, ನಮ್ಮ ಧಾರ್ಮಿಕ ಆಚರಣೆಗಳನ್ನು ಯಾರೂ ಕೂಡ ಫಾಲೋ ಮಾಡ್ತಾ ಇಲ್ಲ. ಹೀಗಾಗ್ಬಿಟ್ರೆ ನಮ್ಮ ಪರಿಸ್ಥಿತಿ ಕಷ್ಟ ಆಗ್ಬಿಡುತ್ತೆ. ಹೀಗಾಗಿ ನಾವು ಮತ್ತೆ ನಮ್ಮ ಧರ್ಮಕ್ಕೆ ವಾಪಸ್ ಆಗಬೇಕಾಗಿದೆ, ಧಾರ್ಮಿಕ ಆಚರಣೆಗಳಿಗೆ ವಾಪಸ್ ಆಗಬೇಕಾಗಿದೆ, ಹಿಂದಿನ ಇರಾನ್ಗೆ ನಾವು ವಾಪಸ್ ಆಗಬೇಕಾಗಿದೆ ಅಂತ ಆತ ದೊಡ್ಡ ಕಿಚ್ಚನ್ನು ಎಬ್ಬಿಸ್ತಾನೆ. ಮೊದಲೇ ಸರ್ವಾಧಿಕಾರಿ ಮೇಲೆ ಜನರಿಗೆ ಸಿಟ್ಟಿರುತ್ತೆ. ಹೀಗಾಗಿ 79ರಲ್ಲಿ ಒಂದು ದೊಡ್ಡ ಕ್ರಾಂತಿ ಆಗುತ್ತೆ. ಅದನ್ನ ಇಸ್ಲಾಮಿಕ್ ಕ್ರಾಂತಿ ಅಂತ ಕರಿತೀವಿ. ಇರಾನ್ ಅಲ್ಲಿ ದೊಡ್ಡ ಬದಲಾವಣೆ ಆಗುತ್ತೆ. ಪಹಲವಿ ರಾಜವಂಶಸ್ಥರು ಎಸ್ಕೇಪ್ ಆಗಿ ತಲೆಮರೆಸಿಕೊಳ್ಳುವಂತ ಪರಿಸ್ಥಿತಿ ಎದುರಾಗುತ್ತೆ. ಆಗ ಅಧಿಕಾರಕ್ಕೆ ಬಂದಂತವನೇ ಖಮೇನಿ. ಆರಂಭದಲ್ಲಿ ಎಲ್ಲವೂ ಕೂಡ ಚೆನ್ನಾಗಿರುತ್ತೆ. ಆದ್ರೆ ಬರ್ತಾ ಬರ್ತಾ ಜನರಿಗೆ ಉಸಿರುಗಟ್ಟುವಂತ ವಾತಾವರಣ, ಅಂದ್ರೆ ವಿಪರೀತವಾದಂತಹ ಧಾರ್ಮಿಕ ಕಟ್ಟಳೆಗಳನ್ನ ಹೇರಿಕೆ ಮಾಡಲಾಯಿತು ಜನರ ಮೇಲೆ. ಮಹಿಳೆಯರಿಗೆ ಹಿಜಾಬ್ ಕಡ್ಡಾಯ, ಬುರ್ಕಾ ಕಡ್ಡಾಯ, ಸಂಗೀತ ಕೇಳಂಗಿಲ್ಲ, ಮನರಂಜನೆ ಇಲ್ಲ, ಸಿನಿಮಾಗಳನ್ನು ನೋಡುವ ಹಾಗಿಲ್ಲ, ಎಲ್ಲದಕ್ಕೂ ಕೂಡ ಒಂದಷ್ಟು ರಿಸ್ಟ್ರಿಕ್ಷನ್ಗಳು ಇಂಥದ್ದೆಲ್ಲವೂ ಕೂಡ ಜಾಸ್ತಿ ಆಗೋದಕ್ಕೆ ಶುರುವಾಯಿತು. ಆರಂಭದಲ್ಲಿ ಅದನ್ನ ಪ್ರೊಟೆಕ್ಷನ್ ಅಂತ ಹೇಳಲಾಗಿತ್ತು. ಆದ್ರೆ ಅದೇ ಪ್ರೊಟೆಕ್ಷನ್ ಅಲ್ಲಿನ ಮಹಿಳೆಯರಿಗೆ ರಿಸ್ಟ್ರಿಕ್ಷನ್ ಅಂತ ಅನ್ಸೋದಿಕ್ಕೆ ಶುರುವಾಗುತ್ತೆ. ಪ್ರೊಟೆಕ್ಷನ್ನೇ ರಿಸ್ಟ್ರಿಕ್ಷನ್ ಆಗಿ ಮಾರ್ಪಾಟಾಗಿ ಹೋಗಿಬಿಡುತ್ತೆ. ಅದು ಬರ್ತಾ 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 ಜನರ ಸಿಟ್ಟಿಗೂ ಕೂಡ ಕಾರಣ ಆಗುತ್ತೆ. ಇನ್ನೊಂದು ಕಡೆಯಿಂದ ಖಮೇನಿ ಸರ್ವಾಧಿಕಾರವೂ ಕೂಡ ಶುರುವಾಗಿ ಬಿಡುತ್ತೆ. ಹೀಗಿದ್ದಾಗಲೇ ಒಂದು ಕಿಚ್ಚು ಶುರುವಾಗಿದ್ದು ಯಾವಾಗ ಅಂದ್ರೆ, ಅದು 2022ರ ಸಂದರ್ಭದಲ್ಲಿ. ಹಾಗೇನಾಗ್ಬಿಡುತ್ತೆ ಅಂದ್ರೆ, ಹಿಜಾಬ್ ಅನ್ನ ಕೂದಲು ಕಾಣುವ ಹಾಗೆ ಓರ್ವ ಮಹಿಳೆ ಧರಿಸಿದ್ದಾರೆ ಎನ್ನುವ ಕಾರಣಕ್ಕಾಗಿ 22 ವರ್ಷದ ಮಹಿಳೆಯನ್ನ ಪೊಲೀಸರು ಬಂಧಿಸಿ ಕೊಂದು ಹಾಕಿಬಿಡ್ತಾರೆ. ಜನ ರೊಚ್ಚಿಗೆದ್ದು ಬೀದಿಗಿಳಿದು ಬಿಡ್ತಾರೆ. ಮಹಿಳೆಯರು ಹಿಜಾಬ್ ಅನ್ನು ಕಿತ್ತೆಸೆದು ಹೋರಾಟವನ್ನ ಆರಂಭಿಸಿ ಬಿಡ್ತಾರೆ. ಆಗ ಹೇಗೋ ಖಮೇನಿ ಆ ಹೋರಾಟವನ್ನು ಹತ್ತಿಕ್ಕುವಲ್ಲಿ ಯಶಸ್ವಿಯಾಗಿದ್ರು. ಆದ್ರೆ ಅದಾದ ಬಳಿಕ ಏನಾಯ್ತು, ಅಮೆರಿಕದ ನಿರಂತರವಾದಂತಹ ಆರ್ಥಿಕ ನಿರ್ಬಂಧಗಳ ಕಾರಣಕ್ಕಾಗಿ ತೈಲ ವ್ಯಾಪಾರ ಇಲ್ಲ, ಆರ್ಥಿಕತೆಯೂ ಕೂಡ ಸೊರಗಿ ಹೋಗಿಬಿಡುತ್ತೆ. ಹೀಗಾಗಿ ಜನಕ್ಕೆ ಉದ್ಯೋಗ ಇಲ್ಲ, ಹಸಿವಿನಿಂದ ಸಾಯುವಂತ ಪರಿಸ್ಥಿತಿ, ಹೊತ್ತಿನ ತುತ್ತಿಗೆ ಪರದಾಡುವಂತ ಪರಿಸ್ಥಿತಿ, ಅಲ್ಲಿನ ಕರೆನ್ಸಿ ಏನಿದೆ ರಿಯಾಲ್ ಅದರಂತೂ ಕಂಪ್ಲೀಟ್ ಬಿದ್ದು ಹೋಗಿಬಿಡುತ್ತೆ. ಹೀಗೆಲ್ಲ ಆದಾಗ ಜನ ಮತ್ತೊಮ್ಮೆ ಬೀದಿಗಿಳಿದು ಬಿಡ್ತಾರೆ. ಆಗ ಶುರುವಾಗಿದ್ದು ಒಂದು ಧಾರ್ಮಿಕ ಆಚರಣೆಗಳ ಕಾರಣಕ್ಕಾಗಿ ಅಥವಾ ಧರ್ಮಾಂಧತೆಯ ಕಾರಣಕ್ಕಾಗಿ, ಮತ್ತೊಂದು ಆರ್ಥಿಕ ಪರಿಸ್ಥಿತಿಯ ಕಾರಣಕ್ಕಾಗಿ, ಮತ್ತೊಂದು ಪಹಲವಿ ರಾಜವಂಶಸ್ಥರಿದ್ರಲ್ಲ ಅವರ ಯುವರಾಜ ಪಹಲವಿ ಅಂತ ಈಗೇನಿದ್ದಾನೆ ರೆಜಾ ಪಹಲವಿ, ಆತನು ಕೂಡ ಹೋರಾಟಕ್ಕೆ ಕರೆ ನೀಡ್ತಾನೆ. ಮತ್ತೊಂದು ಕಡೆಯಿಂದ ಅಮೆರಿಕವು ಕೂಡ ಒಳಗೊಳಗೆ ಈ ಪ್ರತಿಭಟನಾಕಾರರಿಗೆ ಸಪೋರ್ಟ್ ಅನ್ನ ಮಾಡುತ್ತೆ. ಈಗ ಭಾರತ ಮತ್ತು ಇರಾನ್ ನಡುವೆ ಯಾವ ರೀತಿಯಾದಂತಹ ಸಂಬಂಧ ಇತ್ತು ಅನ್ನೋದನ್ನ ಗಮನಿಸ್ತಾ ಹೋಗೋಣ.
ಬಂಧುಗಳೇ, ಭಾರತ ಮತ್ತು ಇರಾನ್ ನಡುವೆ ಹಿಂದೆ ಅಂತಹ ಸಂಬಂಧ ಏನು ಇರಲಿಲ್ಲ. ಆದ್ರೆ ಇತ್ತೀಚಿನ ದಿನಗಳಲ್ಲಿ ಇರಾನ್ ಮತ್ತು ಭಾರತ ನಡುವೆ ಉತ್ತಮ ಬಾಂಧವ್ಯ ಶುರುವಾಗಿತ್ತು. ಇದೇ ಖಮೇನಿ ಆಡಳಿತದ ಸಂದರ್ಭದಲ್ಲಿ. ಎಷ್ಟೋ ಜನರಿಗೆ ಈ ವಿಚಾರವೇ ಗೊತ್ತಿಲ್ಲ. ಅದರಲ್ಲೂ ಕೂಡ ಯಾವಾಗಿಂದ ಈ ಸಂಬಂಧ ಇನ್ನಷ್ಟು ಗಟ್ಟಿಯಾಗಿದ್ದು ಅಂತ ನಾವು ಗಮನಿಸ್ತಾ ಹೋಗೋದಾದ್ರೆ, ಭಾರತಕ್ಕೆ ಏನಾಗಿತ್ತು ಅಂದ್ರೆ, ಈ ಅಫ್ಘಾನಿಸ್ತಾನವನ್ನ ತಲುಪಬೇಕು ಅಂತ ಆದ್ರೆ ಅಥವಾ ಮಧ್ಯ ಏಷ್ಯಾ ರಾಷ್ಟ್ರಗಳನ್ನು ತಲುಪಬೇಕು ಅಂತ ಆದ್ರೆ ಯಾವುದೇ ಸಮುದ್ರ ಮಾರ್ಗಗಳು ಕೂಡ ಇಲ್ಲ, ನೇರವಾಗಿ ಭೂ ಮಾರ್ಗವೂ ಕೂಡ ಇಲ್ಲ. ಈಗ ರಷ್ಯಾವನ್ನ ತಲುಪಬೇಕು ಅಂದ್ರೂ ಕೂಡ ಸುತ್ತಿ ಹೋಗಿ ರಷ್ಯಾವನ್ನ, ಅಂದ್ರೆ ಸಮುದ್ರ ಮಾರ್ಗದಲ್ಲಿ ಸುತ್ತಿ ಹೋಗಿ ರಷ್ಯಾವನ್ನ ತಲುಪಬೇಕಾದಂತ ಪರಿಸ್ಥಿತಿ ಅದೆಲ್ಲವೂ ಕೂಡ ಭಾರತಕ್ಕಿತ್ತು. ಹೀಗಾಗಿ ಭಾರತ ಯೋಚನೆ ಮಾಡ್ತಾ ಇರುತ್ತೆ, ಈ ಪಾಕಿಸ್ತಾನದ ಹೊರತಾಗಿ ನಾವು ಅಫ್ಘಾನಿಸ್ತಾನವನ್ನ, ಹಾಗೆ ಮಧ್ಯ ಏಷ್ಯಾ ರಾಷ್ಟ್ರಗಳನ್ನ, ರಷ್ಯಾವನ್ನ ಆರಾಮಾಗಿ ತಲುಪಬೇಕು, ಯುರೋಪಿಯನ್ ರಾಷ್ಟ್ರಗಳನ್ನ ಆರಾಮಾಗಿ ತಲುಪಬೇಕು, ಅದಕ್ಕೇನಾದ್ರೂ ಬೇಕಲ್ಲ ಅಂತ ಹೇಳಿ ಆಗ ಭಾರತದ ಕಣ್ಣಿಗೆ ಬಿದ್ದಿದೆ ಇರಾನ್ ನಲ್ಲಿ ಇರುವಂತ ಈ ಚಬಹಾರ್ ಪೋರ್ಟ್. ಹೀಗಾಗಿ ಚಬಹಾರ್ ಪೋರ್ಟ್ಗೆ ಸಂಬಂಧಪಟ್ಟ ಹಾಗೆ 2003ರ ಸಂದರ್ಭದಲ್ಲಿ, ವಾಜಪೇಯಿ ಕಾಲದಲ್ಲಿ ಮಾತುಕತೆ ಶುರುವಾಗುತ್ತೆ. ಇರಾನ್ ಕೂಡ ಆಗ ಹೇಳುತ್ತೆ, ಆಯ್ತು ನೀವು ಈ ಪೋರ್ಟ್ ಅನ್ನು ಅಭಿವೃದ್ಧಿ ಪಡಿಸಿ, ನೀವು ಆ ಮೂಲಕ ನಿಮ್ಮ ವ್ಯಾಪಾರವನ್ನ ಮಾಡಿಕೊಳ್ಳಿ ಅಂತ ಹೇಳಿ. ಆದ್ರೆ ಆಗ ಇರಾನ್ ಮೇಲೆ ಅಮೆರಿಕ ಆರ್ಥಿಕ ನಿರ್ಬಂಧವನ್ನ ಹೇರಿದ ಕಾರಣಕ್ಕಾಗಿ ಆಗ ಕೇವಲ ಅದು ಮಾತುಕತೆ ರೂಪದಲ್ಲಿ ಇತ್ತು ಹೊರತಾಗಿ ಕಾರ್ಯರೂಪಕ್ಕೆ ತರೋದಕ್ಕೆ ಸಾಧ್ಯ ಆಗಲಿಲ್ಲ. ಮನಮೋಹನ್ ಸಿಂಗ್ ಆಡಳಿತದ ಅಂತ್ಯದ ಕಾಲದಲ್ಲಿ ಮತ್ತೊಮ್ಮೆ ಆ ಮಾತುಕತೆ ಎಲ್ಲವೂ ಕೂಡ ಶುರುವಾಯಿತು, ಅದಕ್ಕೆ ವೇಗವನ್ನ ಪಡೆದುಕೊಳ್ತು. ಅದಾದ ಬಳಿಕ ನರೇಂದ್ರ ಮೋದಿ ಆಡಳಿತ ಬಂತು. ಆಗ ನರೇಂದ್ರ ಮೋದಿ ಈ ಕಾಲದಲ್ಲೂ ಕೂಡ ಅದಕ್ಕೆ ಸಂಬಂಧಪಟ್ಟ ಮಾತುಕತೆ ಶುರುವಾಯಿತು. 2016ರಲ್ಲಿ ನರೇಂದ್ರ ಮೋದಿ ಸ್ವತಃ ಇರಾನ್ಗೆ ಭೇಟಿಯನ್ನ ಕೂಡ ಕೊಟ್ಟರು. ಅಂತಿಮವಾಗಿ ಅಲ್ಲಿ ಈ ಚಬಹಾರ್ ಪೋರ್ಟ್ಗೆ ಸಂಬಂಧಪಟ್ಟ ಒಂದಷ್ಟು ಒಪ್ಪಂದಗಳೆಲ್ಲವೂ ಕೂಡ ಆಯ್ತು. ಅಂತಿಮವಾಗಿ 2024 ಮೇ 15-18ರ ಸಂದರ್ಭದಲ್ಲಿ ಒಂದು ಅಂತಿಮ ಒಪ್ಪಂದ ಆಯ್ತು. ಅದೇನು ಅಂದ್ರೆ, ಚಬಹಾರ್ ಬಂದರನ್ನ 10 ವರ್ಷಗಳ ಕಾಲ ಒಪ್ಪಂದ ಮಾಡಿಕೊಂಡು ಭಾರತಕ್ಕೆ ಇದೀಗ ಇರಾನ್ ಬಿಟ್ಟುಕೊಟ್ಟಿದೆ. ಭಾರತ ಏನ್ ಮಾಡ್ತಾ ಇದೆ ಅಂದ್ರೆ, ಈ ಚಬಹಾರ್ ಬಂದರಿನ ಮೇಲೆ ಬೇಕಾದಷ್ಟು ಹಣವನ್ನ ಇದೀಗ ಹೂಡಿಕೆಯನ್ನ ಮಾಡಿದೆ. ಹಣ ಹೂಡಿಕೆ ಒಂದ್ ಕಡೆಯಿಂದ ಓಕೆ, ಆದ್ರೆ ಅದರಿಂದ ಪ್ರಯೋಜನ ಏನೇನು ಅಂತ ನಾವು ಗಮನಿಸ್ತಾ ಹೋಗೋದಾದ್ರೆ, ನೀವೀಗ ಮ್ಯಾಪ್ ಅನ್ನ ಸ್ಪಷ್ಟವಾಗಿ ಗಮನಿಸ್ತಾ ಇದ್ದೀರಿ. ಇಲ್ಲಿ ಒಂದೇನಪ್ಪಾ ಅಂದ್ರೆ, ಪಾಕಿಸ್ತಾನ ಭಾರತಕ್ಕೆ ಶತ್ರು ರಾಷ್ಟ್ರ. ಭಾರತ ಪಾಕಿಸ್ತಾನಕ್ಕೆ ಎಲ್ಲಾ ರೀತಿಯಲ್ಲೂ ಕೂಡ ಟಕ್ಕರನ್ನ ಕೊಡ್ಲೇಬೇಕು. ಈಗ ಪಾಕಿಸ್ತಾನದ ಬುಡದಲ್ಲೇ ಭಾರತ ಒಂದು ಪೋರ್ಟ್ ಅನ್ನ ಇಟ್ಕೊಂಡಿದೆ ನೋಡಿ. ಪಾಕಿಸ್ತಾನ ಬಾರ್ಡರ್ ಎಂಡ್ ಕಾಣಿಸ್ತಿದೆ ನಿಮಗೆ. ಪಾಕಿಸ್ತಾನದ ಬುಡದಲ್ಲೇ ಭಾರತದ ಒಂದು ಪೋರ್ಟ್ ಇದೆ, ಬಂದರು ಇದೆ. ಈಗ ಭಾರತ ಅಭಿವೃದ್ಧಿಪಡಿಸಿರುವಂತ ಬಂದರು. ಭಾರತದ ಆಚೆಗಿನ ಇನ್ನೊಂದು ದೇಶದಲ್ಲಿನ ಬಂದರು ಸಾಮಾನ್ಯ ವಿಚಾರ ಅಲ್ಲ. ನೀವು ಬರೀ ಅದನ್ನ ಇಷ್ಟಕ್ಕೆ ಯೋಚನೆ ಮಾಡಬೇಡಿ, ವಿಶಾಲವಾಗಿ ಯೋಚನೆಯನ್ನ ಮಾಡಿ. ಭಾರತದ ಹೊರತಾಗಿ ಬೇರೊಂದು ರಾಷ್ಟ್ರದಲ್ಲಿ ಭಾರತ ಪೋರ್ಟ್ ಅನ್ನ ಇಟ್ಕೊಂಡಿದೆ ಅಂದ್ರೆ ಅದು ಬಹಳ ಮುಖ್ಯವಾದಂತ ವಿಚಾರ. ಓಕೆನಾ? ಪಾಕಿಸ್ತಾನದ ಬುಡದಲ್ಲಿ ಇಂಥದ್ದೊಂದು ಪೋರ್ಟ್ ಇದೆ. ಹಾಗೆ ಇಲ್ಲಿ ಗ್ವಾದಾರ್ ಅಂತ ಹೇಳಿ ಗಮನಿಸ್ತಾ ಇದ್ದೀರಲ್ಲ, ಇದ್ಯಾವುದು ಅಂದ್ರೆ ಪಾಕಿಸ್ತಾನದಲ್ಲಿ ಚೀನಾ ಅಭಿವೃದ್ಧಿ ಪಡಿಸಿರುವಂತ ಬಂದರು. ಪಾಕಿಸ್ತಾನದಲ್ಲಿ ಚೀನಾದ ಒಂದು ಬಂದರು ಇದೆ. ಚೀನಾ ಏನ್ ಮಾಡ್ತಿದೆ ಅಂದ್ರೆ, ಈ ಮೂಲಕ ಈಗ ಪಾಕ್ ಆಕ್ರಮಿತ ಕಾಶ್ಮೀರ ಏನಿದೆ ಆ ಮೂಲಕ ಅದೊಂದು ರೂಟ್ ಮ್ಯಾಪ್ ಅನ್ನ ಚೀನಾ ಮಾಡ್ಕೊಂಡಿದೆ. ಈಗ ಒಂದು ಕಡೆಯಿಂದ ಪಾಕಿಸ್ತಾನಕ್ಕೆ ಟಕ್ಕರ್, ಮತ್ತೊಂದು ಕಡೆಯಿಂದ ಚೀನಾ ಅಭಿವೃದ್ಧಿ ಪಡಿಸಿರುವಂತ ಬಂದರ ಏನಿದೆ ಅದಕ್ಕೂ ತೀರಾ ಸಮೀಪ. ಈ ಮೂಲಕ ಚೀನಾಗೂ ಕೂಡ ಭಾರತ ಈ ಪೋರ್ಟ್ನ ಮೂಲಕ ಟಕ್ಕರ್ ಕೊಡುವಂತ ಕೆಲಸವನ್ನ ಮಾಡ್ತಾ ಇದೆ. ಹಿಂದೆ ಏನಾಗ್ತಿತ್ತು ಅಂದ್ರೆ, ಎಲ್ಲ ರಾಷ್ಟ್ರಗಳನ್ನ ತಲುಪೋದಿಕ್ಕೆ, ಅಫ್ಘಾನಿಸ್ತಾನ, ಮಧ್ಯ ಏಷ್ಯಾ ರಾಷ್ಟ್ರಗಳನ್ನ, ರಷ್ಯಾ ಎಲ್ಲವನ್ನೂ ಕೂಡ ತಲುಪೋದಿಕ್ಕೆ ಪಾಕಿಸ್ತಾನದ ಭೂಮಾರ್ಗದ ಮೂಲಕವೇ ಭಾರತ ಹೋಗಬೇಕಾದಂತ ಅನಿವಾರ್ಯ ಇತ್ತು. ಮುಂಚೆನೋ ಸಂಬಂಧ ತಕ್ಕ ಮಟ್ಟಿಗೆ ಸರಿ ಇತ್ತು, ಅದು ಹಂಗೆ ಹಿಂಗೆ ಹಿಂಗೆಂಗೋ ಆಗ್ತಾ ಇತ್ತು. ಆದ್ರೆ ಇತ್ತೀಚೆಗೆ ಆಪರೇಷನ್ ಸಿಂಧೂರ್ ಎಲ್ಲವೂ ಕೂಡ ಆದ ಬಳಿಕ ಭಾರತ ಮತ್ತು ಪಾಕಿಸ್ತಾನ ಸಂಬಂಧ ಎಷ್ಟರ ಮಟ್ಟಿಗೆ ಹಳಸಿದೆ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರುವಂತ ವಿಚಾರ. ಈಗ ಭಾರತ ಪಾಕಿಸ್ತಾನದ ಭೂಮಾರ್ಗದ ಮೂಲಕ ಹೋಗುವ ಹಾಗಿಲ್ಲ. ಪಾಕಿಸ್ತಾನ ಎಲ್ಲ ರೀತಿಯಲ್ಲೂ ಕೂಡ ರೆಸ್ಟ್ರಿಕ್ಷನ್ ಅನ್ನ ಮಾಡ್ತಾ ಇದೆ. ಹೀಗಾದಾಗ ಭಾರತಕ್ಕೆ ಏನಾಗುತ್ತೆ ಅಂದ್ರೆ, ಇರೋದು ವಾಯುಮಾರ್ಗ ಮಾತ್ರ. ಭೂಮಾರ್ಗದ ಮೂಲಕ ಅಫ್ಘಾನಿಸ್ತಾನವನ್ನು ತಲುಪೋದಕ್ಕೆ ಸಾಧ್ಯವೇ ಇಲ್ಲ. ಮಧ್ಯ ಏಷ್ಯಾ ರಾಷ್ಟ್ರಗಳನ್ನು ಕೂಡ ಜಲಮಾರ್ಗ ಅಥವಾ ಭೂಮಾರ್ಗದ ಮೂಲಕ ತಲುಪೋದಕ್ಕೆ ಸಾಧ್ಯವೇ ಇಲ್ಲ. ಆಗ ಭಾರತ ನೆರವಿಗೆ ಬಂದಿದೆ ಈ ಚಬಹಾರ್ ಪೋರ್ಟ್. ಈ ಚಬಹಾರ್ ಪೋರ್ಟ್ ಈಗ ಭಾರತಕ್ಕೆ ಬಹಳನೇ ಮುಖ್ಯ. ಇನ್ನೊಂದು ಮ್ಯಾಪಲ್ಲಿ ನಿಮಗೆ ನೀಟಾಗಿ ಇನ್ನೂ ಎಕ್ಸ್ಪ್ಲೇನ್ ಮಾಡ್ತೀನಿ ನಾನು ನಿಮಗೆ, ಅವಾಗ ನಿಮಗೆ ನೀಟಾಗಿ ಅರ್ಥ ಆಗೋಕೆ ಶುರುವಾಗುತ್ತೆ ನೋಡಿ. ಈಗ ನೀಟಾಗಿ ಗಮನಿಸಿ. ಈಗ ಇದು ಭಾರತ, ನೀವು ಗಮನಿಸ್ತಾ ಇದ್ದೀರಿ ಭಾರತ. ಇಲ್ಲಿ ನಿಮಗೆ ರಷ್ಯಾ ಕಾಣಿಸ್ತಾ ಇದೆ, ರಷ್ಯಾದ ಮ್ಯಾಪ್ ಅನ್ನು ಗಮನಿಸ್ತಾ ಇದ್ದೀರಿ. ಇಲ್ಲಿಗೆ ಬಂದ್ರೆ ನಿಮಗೆ ಮಧ್ಯ ಏಷ್ಯಾ ರಾಷ್ಟ್ರಗಳು ಕಾಣಿಸ್ತಾ ಇದ್ದಾವೆ. ಕಜಕಿಸ್ತಾನ್ ಇದೆ, ಉಜ್ಬೇಕಿಸ್ತಾನ್ ಇದೆ, ತಜಿಕಿಸ್ತಾನ್ ಇದೆ, ಇವೆಲ್ಲವೂ ಕೂಡ ಕಾಣಿಸ್ತಾ ಇದೆ. ಇಲ್ಲಿ ಬಂದ್ರೆ ನಿಮಗೆ ಅಫ್ಘಾನಿಸ್ತಾನ ಕಾಣಿಸ್ತಾ ಇದೆ ನಿಮಗೆ. ಇಲ್ಲಿ ಇರೋದು ಪಾಕಿಸ್ತಾನ, ನೀವು ನೋಡ್ತಾ ಇದ್ದೀರಿ. ಇಲ್ಲಿ ಪಾಕಿಸ್ತಾನ ನೋಡ್ತಾ ಇದ್ದೀರಿ, ಇದು ಅಫ್ಘಾನಿಸ್ತಾನ ನಿಮಗೆ, ಇದು ಪಾಕಿಸ್ತಾನ, ಇದು ಇರಾನ್ನ ಚಬಹಾರ್ ಬಂದರು. ಈಗ ಭಾರತಕ್ಕೆ ಏನು ಪ್ರಯೋಜನ ಅನ್ನೋದನ್ನ ಮ್ಯಾಪ್ ನ ಮೂಲಕ ನಾವು ನೋಡ್ತಾ ಹೋಗೋದಾದ್ರೆ ನೋಡಿ, ಭಾರತ 2 ಪೋರ್ಟ್ ನ ಮೂಲಕ, ಒಂದು ಮುಂಬೈ ಇದೆ, ಮತ್ತೊಂದು ಕಾಂಡ್ಲಾ ಇದೆ. ಈ ಕಾಂಡ್ಲಾದಿಂದ ಚಬಹಾರ್ಗೆ ಕೇವಲ 1100-1200 ಕಿಲೋಮೀಟರ್ ಅಂತರ ಅಷ್ಟೇ, ಬಹಳ ದೂರ ಏನಿಲ್ಲ. ಮುಂಬೈನಿಂದಲೂ ಕೂಡ ಚಬಹಾರ್ಗೆ ಬಹಳ ಡಿಸ್ಟೆನ್ಸ್ ಏನು ಆಗೋದಿಲ್ಲ. ಈಗ ಸರಕುಗಳನ್ನ ಹೊತ್ತಂತ ಹಡಗುಗಳೆಲ್ಲವೂ ಕೂಡ ಮುಂಬೈ ಹಾಗೆ ಕಾಂಡ್ಲಾ ಪೋರ್ಟ್ ನ ಮೂಲಕ ನೇರವಾಗಿ ಚಾಬಹಾರ್ಗೆ ಎಂಟ್ರಿ ಕೊಡ್ತಾವೆ. ಚಾಬಹಾರ್ ಎಲ್ಲಿದೆ? ಇರಾನ್ ನಲ್ಲಿದೆ.
ಇರಾನ್ ಜೊತೆಗೂ ಕೂಡ ವ್ಯಾಪಾರ ಅಂತದೆಲ್ಲವೂ ಕೂಡ ಆಗತ್ತಾ. ಇರಾನ್ಗೆ ಭಾರತ ಬಾಸ್ಮತಿ ರೈಸ್ ಕಳಿಸ್ಕೊಡುತ್ತೆ, ಹಾಗೆ ಮಸಾಲಾ ಪದಾರ್ಥಗಳನ್ನ ಕಳಿಸ್ಕೊಡುತ್ತೆ, ಇಂಥದ್ದೆಲ್ಲವನ್ನು ಕೂಡ ಇರಾನ್ಗೆ ಕಳಿಸ್ಕೊಡುತ್ತೆ. ಇರಾನ್ ಮೂಲಕ ಭಾರತ ತೈಲ ಖರೀದಿಯನ್ನು ಕೂಡ ಮಾಡುತ್ತೆ. ಆದ್ರೆ ಅಮೆರಿಕ ನಿರ್ಬಂಧವನ್ನು ಹೇರಿದ ಕಾರಣಕ್ಕಾಗಿ ಭಾರತ ತೈಲ ಖರೀದಿ ಕಡಿಮೆ ಮಾಡೋದು ತೀರಾ ಕಡಿಮೆ ಮಾಡಿದೆ. ಇರಾನ್ ಜೊತೆಗೆ ಸದ್ಯ ಚೀನಾ ಮಾತ್ರ ತೈಲ ಖರೀದಿಯನ್ನ ಮಾಡ್ತಾ ಇರೋದು. ಓಕೆನಾ. ಚಬಹಾರ್ ಪೋರ್ಟ್ಗೆ ಬಂದು ಮೆಟೀರಿಯಲ್ ಎಲ್ಲವನ್ನು ಕೂಡ ಇಳಿಸ್ತಾರೆ ಅಂತ ಇಟ್ಕೊಳ್ಳಿ. ಇಲ್ಲಿಗೆ ಚಬಹಾರ್ ಪೋರ್ಟ್ಗೆ ಬರ್ತಾರೆ. ಇಲ್ಲಿ ಬಂದ ಬಳಿಕ ಭಾರತಕ್ಕೆ ಇಲ್ಲಿ ರೈಲ್ವೆ ಮಾರ್ಗ ಇದೆ, ಹಾಗೆ ರಸ್ತೆ ಮಾರ್ಗದ ಮೂಲಕವೂ ಕೂಡ ರೈಲು ಹಾಗೆ ಟ್ರಕ್ಗಳ ಮೂಲಕ ಸೀದಾ ಪಾಕಿಸ್ತಾನಕ್ಕೆ ಅಫ್ಘಾನಿಸ್ತಾನಕ್ಕೆ ಎಂಟ್ರಿ ಕೊಡುತ್ತೆ. ಅಫ್ಘಾನಿಸ್ತಾನದಲ್ಲಿ ಭಾರತ ಒಂದು ಹೈವೇಯನ್ನು ಕೂಡ ನಿರ್ಮಾಣ ಮಾಡಿದೆ. ಈ ಅಫ್ಘಾನಿಸ್ತಾನದ ಮೂಲಕ ಅಫ್ಘಾನಿಸ್ತಾನ ಜೊತೆಗೆ ವ್ಯಾಪಾರ ವಹಿವಾಟು ಅಂತದೆಲ್ಲವೂ ಕೂಡ ಆಯ್ತಾ. ಮೊದಲು ಸಂಬಂಧ ಸರಿ ಇರಲಿಲ್ಲ, ಈಗ ಸಂಬಂಧ ಬಹಳ ಚೆನ್ನಾಗಿದೆ. ಅಫ್ಘಾನಿಸ್ತಾನ ಜೊತೆಗೆ ಒಳ್ಳೆ ವ್ಯಾಪಾರ ಆಯ್ತು. ಅದಾದ ಬಳಿಕ ಅದೇ ಅಫ್ಘಾನಿಸ್ತಾನದ ರೂಟ್ ನ ಮೂಲಕವೇ ಇಲ್ಲಿ ತುರ್ಕೆಮಿಸ್ತಾನ ಇದೆ, ತಜಿಕಿಸ್ತಾನ್ ಇದೆ, ನಿಮಗೆ ಉಜ್ಬೇಕಿಸ್ತಾನ್ ಇದೆ, ಕಜಕಿಸ್ತಾನ್ ಇದೆ. ಎಲ್ಲ ಮಧ್ಯ ಏಷ್ಯಾ ರಾಷ್ಟ್ರಗಳ ಜೊತೆಗೂ ಕೂಡ ಭಾರತ ಆರಾಮಾಗಿ ವ್ಯಾಪಾರವನ್ನ ಮಾಡ್ಕೊಳ್ಳುತ್ತೆ. ಹಾಗೆ ಕಜಕಿಸ್ತಾನಕ್ಕೆ ಬಂದು ಸೀದಾ ಭಾರತ ಏನ್ ಮಾಡುತ್ತೆ, ಸೀದಾ ರಷ್ಯಾಗೂ ಕೂಡ ಭಾರತ ಇಲ್ಲಿ ಆರಾಮಾಗಿ ಎಂಟ್ರಿ ಕೊಟ್ಟು ಬಿಡುತ್ತೆ. ರಷ್ಯಾಗೆ ಮುಂಚೆ ಏನು ಆ ಕಡೆಯಿಂದ ಸಮುದ್ರ ಮಾರ್ಗದ ಮೂಲಕ ಹೋಗಬೇಕಿತ್ತು, ಸುಯೇಜ್ ಕಾಲುವೆ ಅಂತ ಹೇಳಿ ಕರಿತೀವಿ. ಇಲ್ಲ ಈ ಕಡೆಯಿಂದ ಸುತ್ತಿ ಬಳಸಿ ರಷ್ಯಾಗೆ ಹೋಗಬೇಕಾಗಿತ್ತಲ್ಲ, ಈಗಲೂ ಕೂಡ ಆ ಮಾರ್ಗದ ಮೇಲೆ ಭಾರತ ಡಿಪೆಂಡ್ ಆಗಿದೆ. ಆದ್ರೆ ಈ ಚಾಬಹಾರ್ ಬಂದರು ಆ ಮಾರ್ಗದ ಮೇಲಿನ ಡಿಪೆಂಡೆನ್ಸಿಯನ್ನ ಕಡಿಮೆ ಮಾಡುತ್ತೆ. ಆರಾಮಾಗಿ ಭಾರತ ರಷ್ಯಾವನ್ನ ತಲುಪುತ್ತೆ ಈ ಚಾಬಹಾರ್ ಪೋರ್ಟ್ ನ ಮೂಲಕವೇ. ಇದು ಅರ್ಥ ಆಯ್ತು ಅಂತ ಅನ್ಕೊಳ್ತೀನಿ. ಅರ್ಥ ಆಯ್ತು ಅಂತಂದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ಮೆನ್ಷನ್ ಮಾಡಿ, ನನಗೂ ಸ್ವಲ್ಪ ಪ್ರೋತ್ಸಾಹ ಸಿಕ್ಕಂತಾಗುತ್ತೆ ಇಂತಹ ವಿಚಾರವನ್ನು ಎಕ್ಸ್ಪ್ಲೇನ್ ಮಾಡೋದಕ್ಕೆ. ಅರ್ಥ ಆಗಿಲ್ಲ ಅಂದ್ರೆ ಅದನ್ನು ತಿಳಿಸಿ, ಮುಂದೆ ನನಗೆ ತಿದ್ಕೊಳ್ಳೋದಕ್ಕೂ ಕೂಡ ಅರ್ಥ ಆಗುತ್ತೆ. ಅಂದ್ರೆ ಕ್ಲಿಯರ್ ಏನು, ಈ ಚಬಹಾರ್ ಬಂದರಿನ ಮೂಲಕ ಭಾರತ ಪಾಕಿಸ್ತಾನದ ಮೇಲೆ ಡಿಪೆಂಡ್ ಆಗದೆ ಅಫ್ಘಾನಿಸ್ತಾನವನ್ನು ತಲುಪುತ್ತೆ, ಎಲ್ಲ ಮಧ್ಯ ಏಷ್ಯಾ ರಾಷ್ಟ್ರಗಳನ್ನು ತಲುಪುತ್ತೆ, ಯುರೋಪಿಯನ್ ರಾಷ್ಟ್ರಗಳನ್ನು ತಲುಪುತ್ತೆ, ರಷ್ಯಾವನ್ನು ಕೂಡ ಆರಾಮಾಗಿ ತಲುಪುತ್ತೆ. ವ್ಯಾಪಾರ ವಹಿವಾಟು ಭಾರತಕ್ಕೆ ಸುಗಮವಾಗಿ ನಡೀತಾ ಹೋಗುತ್ತೆ. ಈ ಕಾರಣಕ್ಕಾಗಿ ಅಮೆರಿಕ ಇತ್ತೀಚೆಗೆ ಏನ್ ಮಾಡಿತ್ತು, ಚಬಹಾರ್ ಬಂದರಿನ ಮೇಲೆ ನಿರ್ಬಂಧವನ್ನು ಕೂಡ ಹೇರಿತ್ತು. ಅದಾದ ಬಳಿಕ ಅಮೆರಿಕ ಜೊತೆಗೆ ಮಾತುಕತೆ ಆಗಿ ಈಗ 6 ತಿಂಗಳಿಗೆ ವಿನಾಯಿತಿಯನ್ನು ಕೊಟ್ಟಿದೆ, ನಿರ್ಬಂಧವನ್ನ ತೆರವು ಮಾಡಿದೆ. ಅಂತದೆಲ್ಲವೂ ಕೂಡ ಆಗ್ತಾ ಇದೆ ಬಿಡಿ. ಈಗ ಇರಾನ್ನ ಈ ಸಂಘರ್ಷದಿಂದ ಭಾರತಕ್ಕೆ ಏನ್ ಎಫೆಕ್ಟ್ ಆಗುತ್ತೆ ಚಬಹಾರ್ನ ಮೇಲೆ ಅಂತ ಗಮನಿಸ್ತಾ ಹೋಗೋದಾದ್ರೆ, ಆದ್ರೆ ನಮ್ಮಲ್ಲಿ ತುಂಬಾ ಜನ ನಾವು ಹೇಗೆ ಸಂಭ್ರಮಿಸ್ತಾ ಇದ್ದೀವಿ ಅಂದ್ರೆ, ಖಮೇನಿ ಆಡಳಿತ ಹೋಗಬೇಕು, ಹಿಂದೆ ಇದ್ದಂತ ಪಹಲವಿ ರಾಜವಂಶಸ್ಥರು, ಈಗ ರಜಾ ಪಹಲವಿ ಅಂತ ಏನಿದ್ದಾನೆ ಯುವರಾಜ, ಆತ ಆಡಳಿತಕ್ಕೆ ಬರಬೇಕು ಅಂತ ನಾವು ಅಂದ್ಕೊಂಡಿದ್ದೇವೆ. ಇನ್ನೊಂದು ಆತಂಕ ಏನಪ್ಪಾ ಅಂದ್ರೆ, ಪಹಲವಿ ಪಾಕಿಸ್ತಾನ ಜೊತೆಗೆ ಒಳ್ಳೆ ಸಂಬಂಧವನ್ನ ಇಟ್ಕೊಂಡಿದ್ದಾನೆ. ಹಿಂದೆ ಭಾರತ ಪಾಕಿಸ್ತಾನ ಜೊತೆಗೆ ಯಾವಾಗ ಯುದ್ಧವನ್ನ ಸಾರಿದ್ಯೋ ಹಿಂದೆ, ಇಂದಿರಾ ಗಾಂಧಿ ಕಾಲದಲ್ಲಿ, ಬೇರೆ ಬೇರೆ ಸಮಯದಲ್ಲಿ, ಆ ಎಲ್ಲಾ ಸಂದರ್ಭದಲ್ಲೂ ಕೂಡ ಈ ಇರಾನ್ ಇದೆಯಲ್ಲ, ಪಹಲವಿ ರಾಜವಂಶಸ್ಥರಿದ್ದಾರಲ್ಲ, ಅವರು ಪಾಕಿಸ್ತಾನದ ಜೊತೆಗೆ ಗಟ್ಟಿಯಾಗಿ ನಿಂತ್ಕೊಂಡಿದ್ರು. ಪಾಕಿಸ್ತಾನ ನಮ್ಮದು, ದೇಶ ಬೇರೆ ಬೇರೆ, ನಮ್ಮ ಆತ್ಮ ಒಂದೇ ಎನ್ನುವ ರೀತಿಯಲ್ಲೂ ಕೂಡ ಹೇಳಿಕೆ ಬಂದಿತ್ತು ಪಹಲವಿ ರಾಜವಂಶಸ್ಥರಿಂದ. ಈಗ ಅದೇ ಪಹಲವಿ ರಾಜವಂಶಸ್ಥರ ಕುಡಿಯಾಗಿರುವಂತ ರೆಜಾ ಪಹಲವಿ ಅಧಿಕಾರಕ್ಕೆ ಬಂದ ಅಂತ ಆದ್ರೆ, ಆತ ಪಾಕಿಸ್ತಾನ ಜೊತೆಗೂ ಕೂಡ ಒಳ್ಳೆ ಸಂಬಂಧವನ್ನ ಇಟ್ಕೊಳ್ಳುವಂತ ಸಾಧ್ಯತೆ ಇದೆ. ಪಾಕಿಸ್ತಾನ ಇರಾನ್ ಮೇಲೆ ಒತ್ತಡವನ್ನ ಹೇರಬಹುದು, ಅಫ್ಘಾನಿಸ್ತಾನದ ಹಾಗೆ ಭಾರತ ನಡುವಿನ ಸಂಪರ್ಕವನ್ನ ಕಟ್ ಮಾಡಿ ಅಂತ ಹೇಳಿ. ಯಾಕಂದ್ರೆ ಪಾಕಿಸ್ತಾನಕ್ಕೆ ಅಫ್ಘಾನಿಸ್ತಾನವನ್ನು ಕಂಡ್ರೂ ಆಗೋದಿಲ್ಲ, ಭಾರತವನ್ನು ಕಂಡ್ರೂ ಕೂಡ ಆಗೋದಿಲ್ಲ. ಆಗ ಪಾಕಿಸ್ತಾನದ ತಾಳಕ್ಕೆ ತಕ್ಕ ಹಾಗೆ ಕುಣಿದು ಚಬಹಾರನ್ನ ಕಟ್ ಮಾಡಲೂಬಹುದು. ಈ ಪರಿಣಾಮಗಳು, ಈ ಅಪಾಯಗಳೆಲ್ಲವೂ ಕೂಡ ಇದೆ. ಅಂದ್ರೆ ಇರಾನ್ನ ಸದ್ಯದ ಪರಿಸ್ಥಿತಿಯನ್ನ ನಾವು ಗಮನಿಸೋಕು ಮುನ್ನ ಎಲ್ಲ ವಿಚಾರವನ್ನು ಕೂಡ ನಾವು ಅರ್ಥ ಮಾಡ್ಕೊಳ್ಬೇಕಾಗತ್ತೆ. ಒಟ್ಟಾರೆ ಬಂಧುಗಳೇ, ನಿಮ್ಗೆ ಏನಿಸುತ್ತೆ ಕಮೆಂಟ್ ಬಾಕ್ಸ್ ಅಲ್ಲಿ ಮೆನ್ಷನ್ ಮಾಡಿ. ಧನ್ಯವಾದ ವಿಡಿಯೋ ನೋಡಿದ್ದಕ್ಕಾಗಿ.